ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಸದ್ಯ ರಾಜ್ಯದಲ್ಲಿ ಬೈ ಎಲೆಕ್ಷನ್ ವಿಚಾರ ತುಂಬಾ ಸದ್ದು ಮಾಡ್ತಾ ಇದೆ. ಬೈ ಎಲೆಕ್ಷನ್ ನಡೀತಾ ಇರೋ ಕ್ಷೇತ್ರಗಳ ಪೈಕಿ ಈಗ ಎಲ್ಲರ ಗಮನ ಸೆಳೆದಿರೋದು ದಾವಣಗೆರೆ. ಯಾಕಂದ್ರೆ ಟಿಕೆಟ್ ಘೋಷಣೆಗೂ ಮೊದಲೇ ಸಮರ್ಥ ಶಾಮನೂರು ನಾಮಪತ್ರ ಸಲ್ಲಿಸಿದ್ರು ಅನ್ನೋದು ದೊಡ್ಡ ಸುದ್ದಿ ಆಯಿತು. ಕ್ಷೇತ್ರಕ್ಕೆ ಅವರೇ ಫಿಕ್ಸ್ ಅನ್ನೋ ರೀತಿ ವಾತಾವರಣ ಇದ್ದಿದ್ರೆ ಇದೆಲ್ಲ ದೊಡ್ಡ ಸುದ್ದಿ ಆಗ್ತಾನೆ ಇರಲಿಲ್ಲ. ಆದರೆ ಇನ್ನೊಂದು ದಿಕ್ಕಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಕೂಡ ರೆಬೆಲ್ ಆಗಿರೋದು ಕೈಪಾಳೆಯವನ್ನ ಕಟ್ಟಿ ಹಾಕಿಸಿರುವಂತೆ ಕಾಣಿಸ್ತಾ ಇದೆ. ಯಾರನ್ನೂ ಬಿಡೋ ಹಾಗಿಲ್ಲ, ಇಬ್ಬರೂ ಮುಖ್ಯ. ಆದರೆ ಇರೋದು ಒಂದೇ ಅವಕಾಶ, ಏನ್ ಮಾಡೋದು ಅನ್ನೋ ಇಕ್ಕಟ್ಟಿಗೆ ಸಿಲುಕಿಸಿರುವಂತೆ ಕಾಣಿಸ್ತಾ ಇದೆ. ಆದರೆ ಹೈಕಮಾಂಡ್ ಪಾಲಿನ ಟ್ರಬಲ್ ಶೂಟರ್ ಎನ್ನಿಸ್ಕೊಂಡಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ಸ್ಟೇಟ್ಮೆಂಟ್ ಒಂದನ್ನು ನೀಡಿದ್ದು ಕ್ಷೇತ್ರದ ಮೇಲಿದ್ದ ಕುತೂಹಲ ಇನ್ನಷ್ಟು ಹೆಚ್ಚುವಂತೆ ಮಾಡಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಅಭ್ಯರ್ಥಿ ಆಯ್ಕೆ ಸಂಬಂಧ ಪಕ್ಷದ ಮುಖಂಡರ ಸಭೆ ನಡೆಸಿದ್ದು ಎಲ್ಲರ ಅಭಿಪ್ರಾಯ ಸಂಗ್ರಹಿಸಲಾಗಿದೆ. ಎಲ್ಲರ ಅಭಿಪ್ರಾಯದಂತೆ ನಾವು ಹೈಕಮಾಂಡ್ಗೆ ನಮ್ಮ ಪಟ್ಟಿಯನ್ನು ಕಳಿಸ್ತೀವಿ. ಅಂತಿಮವಾಗಿ ಅವರು ತೀರ್ಮಾನ ಮಾಡಲಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಜೊತೆಗೆ ಕೂಡ ಮಾತನಾಡಿದ್ದೇನೆ. ಒಳ್ಳೆ ದಿನ ಅನ್ನೋ ಕಾರಣಕ್ಕೆ ನಾಮಪತ್ರವನ್ನು ಸಲ್ಲಿಸಿರೋದಾಗಿ ಹೇಳಿದ್ದಾರೆ. ಅಗತ್ಯ ಬಿದ್ದರೆ ಹಿಂಪಡೆಯುತ್ತೇನೆ ಅಂತಲೂ ಹೇಳಿದ್ದಾರೆ. ಅಲ್ಪಸಂಖ್ಯಾತರು ಪಕ್ಷ ಹೇಳಿದ್ದನ್ನ ಮಾಡ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ. ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ ಅಂತ ಎಲ್ಲರೂ ಒಪ್ಪಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದರೆ ಟಿಕೆಟ್ ವಿಚಾರ ಸುಗಮವಾಗಿ ಅಂತ್ಯವಾದರೂ ಇದರ ಇಂಪ್ಯಾಕ್ಟ್ ಬೇರೆ ರೀತಿಯಲ್ಲಿ ಇರುತ್ತೆ ಅನ್ನೋದು ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರೋ ವಿಚಾರ. ಯಾಕಂದ್ರೆ ಒಂದು ಕಡೆ ಶಾಮನೂರು ಫ್ಯಾಮಿಲಿ, ಇನ್ನೊಂದು ಕಡೆ ತಲತಲಾಂತರದಿಂದ ಬೆಂಬಲಿಸಿಕೊಂಡು ಬಂದಿರೋ ಸಮುದಾಯ. ಇದರಲ್ಲಿ ಯಾರೊಬ್ಬರು ಫೈನಲ್ ಆದ್ರೂ ಇನ್ನೊಬ್ಬರಿಗೆ ಮೋಸ ಆದಂತೆ ಅನ್ನೋ ವ್ಯಾಖ್ಯಾನ ರಾಜಕೀಯ ವಲಯದಲ್ಲಿ ಓಡಾಡ್ತಾ ಇದೆ. ದಾವಣಗೆರೆ ಮಟ್ಟಿಗೆ ಅಥವಾ ದಾವಣಗೆರೆ ಕಾಂಗ್ರೆಸ್ ಮಟ್ಟಿಗೆ ನೋಡೋದಾದ್ರೆ ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರ ಕೊಡುಗೆ ಅಪಾರವಾಗಿದೆ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅನ್ನ ಕಟ್ಟಿ ಬೆಳೆಸಿದ್ದು ಅವರೇ ಅನ್ನೋದು ಕೂಡ ಜನರ ನಡುವೆ ಇರೋ ಅಭಿಪ್ರಾಯ. ಇತ್ತೀಚೆಗಷ್ಟೇ ಅವರು ನಿಧನರಾಗಿದ್ದು ಈ ಅನುಕಂಪ ಬೇರೆ ಅವರ ಕುಟುಂಬದ ಮೇಲಿದೆ. ಈ ಹೊತ್ತಲ್ಲಿ ಅವರದ್ದೇ ಕುಟುಂಬದ ಅಭ್ಯರ್ಥಿಗೆ ಟಿಕೆಟ್ ಕೊಡೋದು ಸೂಕ್ತ ಅನ್ನೋದು ಬಹಳ ಜನರ ಅಭಿಪ್ರಾಯ. ಆದರೆ ಇನ್ನೊಂದು ದಿಕ್ಕಲ್ಲಿ ಮುಸ್ಲಿಂ ಸಮುದಾಯ ಕೂಡ ತಮ್ಮ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒತ್ತಾಯವನ್ನ ಮಾಡ್ತಾ ಇದೆ. ಅವರ ದೃಷ್ಟಿಕೋನದಿಂದ ನೋಡಿದರೆ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದರ ಹಿಂದೆ ಮುಸ್ಲಿಂ ಸಮುದಾಯದ ದೊಡ್ಡ ಕೊಡುಗೆ ಇದೆ. ಆದ್ರಿಂದ ತಮ್ಮನ್ನೂ ಕೂಡ ಪರಿಗಣಿಸಬೇಕು, ತಮ್ಮ ಅಭ್ಯರ್ಥಿಗೆ ಟಿಕೆಟ್ ನೀಡಿ ಅನ್ನೋ ಸಹಜ ಬೇಡಿಕೆಯನ್ನ ಅವರು ಮುಂದಿಟ್ಟಿದ್ದಾರೆ. ಈಗ ಅವರನ್ನ ಕಡೆಗಣಿಸಿದ್ರೆ ಕೇವಲ ವೋಟ್ಗಾಗಿ ನಾವು ಬೇಕು, ಆದ್ರೆ ನಮ್ಮನ್ನ ಮುಖ್ಯವಾಹಿನಿಗೆ ಬಿಡೋದಿಲ್ಲ ಅನ್ನೋ ಅಸಮಾಧಾನ ಸೃಷ್ಟಿಯಾಗಿ ಬಿಡುತ್ತೆ. ಆದ್ರಿಂದ ಯಾವ ದಿಕ್ಕಿಗೆ ಹೋದ್ರೂ ಇದು ಇಕ್ಕಟ್ಟಿನ ಪರಿಸ್ಥಿತಿ ಅಂತಾಗಿದೆ. ಕೇವಲ ಇದಿಷ್ಟೇ ಆಗಿದ್ದಿದ್ರೆ ಮ್ಯಾನೇಜ್ ಮಾಡ್ಬೋದಿತ್ತು. ಆದರೆ ಇನ್ನೂ 2 ಘಟನೆಗಳು ಈ ವಿಚಾರದ ಗಂಭೀರತೆಯನ್ನ ಹೆಚ್ಚಿಸ್ತಾ ಇವೆ ಅನ್ನೋ ರೀತಿಯ ಮಾತುಗಳು ರಾಜಕೀಯ ವಲಯದಲ್ಲಿದೆ. ಅದೇನೆಂದ್ರೆ, ಒಂದು ಕಡೆ ಸಮರ್ಥ ಶಾಮನೂರು ನಾಮಪತ್ರ ಸಲ್ಲಿಕೆ ಮಾಡಿದ್ದು, ಇನ್ನೊಂದು ದಿಕ್ಕಲ್ಲಿ ಅಲ್ಪಸಂಖ್ಯಾತರ ಬೆನ್ನಿಗೆ ಸಚಿವ ಜಮೀರ್ ಅಹಮದ್ ಖಾನ್ ನಿಂತಿರೋದು. ಬಹಳ ನಿರೀಕ್ಷೆ ಹುಟ್ಟಿಸಿ ಕಾರ್ಯಕರ್ತರ ಜೊತೆಗೆ ಹೋಗಿ ನಾಮಪತ್ರ ಸಲ್ಲಿಸಿದ ಅಭ್ಯರ್ಥಿಯನ್ನ ಕಾಂಪ್ರಮೈಸ್ ಮಾಡಿ ವಾಪಸ್ ಪಡೆಯುವಂತೆ ಮಾಡಿದರೆ ಅದು ಅವರ ಬೆಂಬಲಿಗರು ಹಾಗೂ ಕಾರ್ಯಕರ್ತರ ಬೇಸರಕ್ಕೆ ದೂಡುತ್ತೆ. ಅದರಲ್ಲೂ ಸದ್ಯ ಇರೋ ಸಂದರ್ಭದಲ್ಲಿ ನಾಮಪತ್ರ ಹಿಂಪಡೆಯೋ ರೀತಿ ಆಯ್ತು ಅಂದ್ರೆ ಅದು ಒಳ್ಳೆಟ್ಟು ಕೊಡಬಹುದು ಅನ್ನೋ ಲೆಕ್ಕಾಚಾರ ಆಗ್ತಾ ಇದೆ. ಅಲ್ಲದೆ ಇತ್ತ ಜಮೀರ್ ಅಹಮದ್ ಖಾನ್ ಕರ್ನಾಟಕದ ಮಟ್ಟಿಗೆ ಪ್ರಭಾವಿ ನಾಯಕ ಹಾಗೂ ಹೈಕಮಾಂಡ್ ಲೆವೆಲ್ನಲ್ಲೂ ಗುರುತಿಸಿಕೊಂಡಿರೋ ನಾಯಕ. ಅದಕ್ಕಿಂತ ಹೆಚ್ಚಾಗಿ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯದ ಅತ್ಯಂತ ಪ್ರಭಾವಿ ನಾಯಕ. ಅವರ ಬೇಡಿಕೆಗೆ ಬೆಲೆ ಇಲ್ಲ ಅನ್ನೋ ಮೆಸೇಜ್ ಪಾಸ್ ಆದ್ರೂ ಕೂಡ ಅದು ಒಳ್ಳೆಟ್ಟಿಗೆ ದಾರಿ ಮಾಡಿಕೊಡೋ ಸಾಧ್ಯತೆ ಇದೆ. ಆದ್ದರಿಂದ ಇದನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ. ಆದರೆ ಈ ಗೊಂದಲದಿಂದ ಬಿಜೆಪಿ ಅಭ್ಯರ್ಥಿಗೆ ಲಾಭ ಆಗಲಿದೆಯಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.